ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ಹೆಬ್ಬಾಳ್. ವಾರ್ತೆಗಳ ವಿವರ. ಮುದ್ದೇಬಿಹಾಳ್: ಸಿರಿವಂತರು ಸಿರಿವಂತಿಕೆಯ ಬಗ್ಗೆ ಮಾತನಾಡುತ್ತಾರೆಯೇ ಹೊರತು ಬಡವರ ಕುರಿತು ಮಾತನಾಡುವುದು ಅಪರೂಪ. ಆದರೆ ಬಡವನ ಸ್ನೇಹ ಮಾಡಿದರೆ ಆತ ಬದುಕಿನ ಅನುಭವದ ಪಾಠ ಹೇಳುತ್ತಾನೆ ಎಂದು ಹಿರಿಯ ಕಾರ್ಮಿಕ ಮುಖಂಡ ಇಬ್ರಾಹಿಂ ಮುಲ್ಲಾ ಹೇಳಿದರು. ಶ್ರೀಮಂತರು ದೋಸ್ತಿ ಮಾಡಿದರೆ ಅವರು ಶ್ರೀಮಂತಿಕೆ ಮಾತಾಡ್ತಾರೆ. ಒಬ್ಬ ಬಡವನ ತಗೊಂಡು ದೋಸ್ತಿ ಮಾತಾಡಿದ್ರೆ ಬದುಕೋದು ಮಾತಾಡ್ತಾನೆ. ಶ್ರೀಮಂತರು ಕೂಡ ದೋಸ್ತಿ ಮಾಡಿದ್ರೆ ಅವ್ರು ಶ್ರೀಮಂತ ಮಾತಾಡ್ತಾರ, ಶ್ರೀಮಂತಿ ಬಗ್ಗೆ ಹೇಳ್ತಾರ, ಅವ್ರು ಹೋಗ್ಬಿಡ್ತಾರ. ಆದ್ರೆ ಒಬ್ಬ ಬಡವನ ಕೂಡ ದೋಸ್ತಿ ಮಾಡಿದ್ರೆ ಆತ ಬದುಕೋದನ್ನು ಹೇಳ್ತಾರ, ಬಡತನ ಬಗ್ಗೆ ಹೇಳ್ತಾನ. ಬಡವನ ಕೂಡ ದೋಸ್ತಿ ಮಾಡೋದು ಯಾವತ್ತು ಕೀಳಂತ ತಿಳಿದಾಡಿ ಆತ ಅವನ ದೋಸ್ತಿ ಹಿಡ್ರಿ ಕಾಯಿ ಮಾತಾಡ್ತಾರೆ. ಸ್ನೇಹಿತ ಅಂದ್ರೆ ಹೆಂಗಿರ್ಬೇಕು? ನನ್ನ ಸ್ನೇಹಿತನ ಹೆಂಗೆ ನಾನು ಸತ್ತಂದ್ರೆ ನನ್ನ ಮನೆಗೆ ಬಂದು ನನ್ನ ಶವ ಸಂಸ್ಕಾರ ಮಾಡಿ ಮತ್ತು ನನ್ನ ಮನೆಗೆ ಬಂದು ಸಮಾಧಾನ ಹೇಳಿ ನಂತರ ಅವನ ಮನೆ ಹೋದ ಅವ ಸ್ನೇಹಿತ, ಸತ್ತ ನನ್ನ ಸ್ನೇಹಿತ ಅಂತೇಳಿ ಇಲ್ಲಿ ತನ ಬಜಾರ್ತಾನ ಬಂದು ಹೇಳ್ಕೊಟ್ಟು ನಂತರ ಮನೆಗೆ ಹೋಗ್ಕೊಂಡು ಅವ ಸ್ನೇಹಿತ ಅಲ್ಲ. ಪಟ್ಟಣದ ಗಣೇಶ್ ನಗರದಲ್ಲಿ ಕಾರ್ಮಿಕ ಮುಖಂಡ ಇಬ್ರಾಹಿಂ ಮುಲ್ಲಾ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅನ್ನ ನೀರು ಕೊಟ್ಟು ಸಾಕುವಂಥ ಏಕೈಕ ದೇಶ ಅಂದ್ರೆ ಭಾರತ ದೇಶ ಮಾತ್ರ. ಜಗತ್ತಿನ ಎಲ್ಲ ಜಾತಿ ಅನ್ನ ನೀರು ಕೊಟ್ಟು ಸಾಕುವಂಥ ಏಕೈಕ ದೇಶ ಭಾರತ ದೇಶ ಮಾತ್ರ. ಅಂಥ ದೇಶದೊಳಗೆ ನಾವು ಇದೀವಿ, ಅಂಥ ದೇಶದೊಳಗೆ ನಾವು ಬದುಕ್ತಾ ಇದ್ದೀವಿ. ಅಂಥ ಅಧ್ಯಯನದಲ್ಲಿ ಮತ್ತೊಂದು ಸಲ ಹೇಳ್ತೀನಿ. ಸದಾಶಿವ ಮಠ್ ಹಾಗೂ ಮೊಹಮ್ಮದ್ ರಫೀಕ್ ಶಿರೋಳ್ ಅವರ ತಂದೆಯವರು ನನಗೆ ಆಪ್ತರು. ಅವರ ಪುತ್ರರು ಇಂದು ಸರ್ಕಾರದ ನಾಮನಿರ್ದೇಶಿತ ಸ್ಥಾನಕ್ಕೆ ನೇಮಕವಾಗಿರುವುದು ನನಗೆ ಖುಷಿಯುಂಟು ಮಾಡಿದೆ. ಈ ನೇಮಕಕ್ಕೆ ಕಾರಣರಾದ ಶಾಸಕ CS ನಾಡಗೌಡ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಹೆತ್ತವರನ್ನು ಪ್ರೀತಿಯಿಂದ ಕಾಣುವ ಕಾರ್ಯ ಮಾಡಬೇಕು. ಇದು ನನ್ನ ಅಭಿಮಾನದ ಸನ್ಮಾನ ಎಂದು ಹೇಳಿದರು. NACOI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡಿದ್ದು ಖುಷಿ ಉಂಟು ಮಾಡಿದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಒಳ್ಳೆಯ ಚಿಕಿತ್ಸೆಗೆ ನೀಡುವಂಥ ಸಲಹೆ ತಾವು ವೈದ್ಯರಿಗೆ ನೀಡಬೇಕು ಮತ್ತು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಾರ್ವಜನಿಕರಿಗೆ ಹಾಗೂ ಬಡ ರೋಗಿಗಳಿಗೆ ತಲುಪಿಸುವಂಥ ಪ್ರಾಮಾಣಿಕ ಕೆಲಸ ತಾವು ಮಾಡಿದ್ದಾದರೆ ತಮಗೆ ಏನು ಈ ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕರಂತ ನಾಡಗೌಡ ಸಾಹೇಬರು ತಮಗೇನು ನಾಮ ಸದಸ್ಯರಾಗಿ ಮಾಡಿದರೆ ಅದಕ್ಕೆ ಸಾರ್ಥಕ ಆಗುತ್ತೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಅಧಿಕಾರ ಅವಧಿಯಲ್ಲಿ ಒಳ್ಳೆಯ ಕೆಲಸ ಆಗಲಿ, ಭಗವಂತ ಅವರಿಗೆ ಹೆಚ್ಚಿನ ಆಯಾಸ ಅಂತಸ್ತು ಆರೋಗ್ಯ ಕರುಣಿಸಿ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಸನ್ಮಾನಿತಗೊಂಡು ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಮೊಹಮ್ಮದ್ ರಫೀಕ್ ಶಿರೋಳ್, ಪಕ್ಷಕ್ಕಾಗಿ ನಾವು ದುಡಿದಿದ್ದು ಸಾರ್ಥಕ ಎನಿಸಿದೆ. ಶಾಸಕ CS ನಾಡಗೌಡ ಅವರು ನಮ್ಮನ್ನು ಗುರುತಿಸಿ ಈ ಸ್ಥಾನಕ್ಕೆ ನೇಮಿಸಿರುವುದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಅಲ್ಲದೆ ನಮ್ಮನ್ನು ಕರೆದು ಸನ್ಮಾನಿಸಿದ ಇಬ್ರಾಹಿಂ ಮುಲ್ಲಾ ಅವರಿಗೂ ಋಣಿ ಎಂದು ಹೇಳಿದರು. ಧೀಮಂತ ನಾಯಕರು ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಕೆಲವಷ್ಟು ಉದ್ಯಮಿದಾರರು ಸಮಾಜ ಸೇವಕರು ಉಳಿದಿದ್ದಾರೆ. ಅಂಥವರಲ್ಲಿ ನಮ್ಮ ಇಬ್ರಾಹಿಂ ಮುಲ್ಲಾ ಸರ್ ಅಂತೇಳಿ ನಾನು ಈ ವೇದಿಕೆ ಮೂಲಕ ಹೇಳಲು ಇಚ್ಛೆಪಡ್ತೇನೆ. ನಿಜವಾಗ್ಲೂ ಅವರು ಮೊನ್ನೆ ತಾನೇ ಬನಶಂಕರಿ ಜಾತ್ರೆಯಲ್ಲಿ ಬಡವರಿಗೆ ಗುರುತಿಸಿ ಅಲ್ಲಿ ಜಾತ್ರೆಗೆ ಬರುವಂತ ಯಾರು ಜಾತ್ರೆಗೆ ಬರ್ತಾರೋ ಅವರಿಗೆ ಯಾವ ಹಣದ ಸಹಾಯ ನೀಡಿ ಆ ಜಾತ್ರೆ ಯಶಸ್ವಿಯಲ್ಲಿ ಕೂಡ ಅವರು ಕಾರಣೀಭೂತರಾಗಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಹತ್ತಿರ ಹೋಗಿ ಹಲವಾರು ಬಡವರಿಗೆ ನಿವೇಶನಗಳನ್ನು ನೀಡಿದ್ದಾರೆ ಮತ್ತು ಚಿಕಿತ್ಸೆಗಾಗಿ ಕಣ್ಣಿನ ಚಿಕಿತ್ಸೆಗಾಗಿ ಕೂಡ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಅದೇ ತರನಾಗಿ ಸರ್ಕಾರಿ ನಮ್ಮ ತಹಸೀಲ್ದಾರ್ ಆಫೀಸ್ನಲ್ಲಿ ಬಡವರು ಬಂದಂತ ಯಾರೇ ಬಡವರು ಬರಲಿ ಅವರಿಗೆ ಯಾವುದೇ ಒಂದು ಹಣದ ಆಮಿಷವನ್ನು ಒಡ್ಡದೆ ಅವರು ಉಚಿತವಾಗಿ ತಮ್ಮ ವೆಹಿಕಲ್ ಅನ್ನು ಪಡೆದುಕೊಂಡು ಹೋಗಿ ಸೇವೆ ಮಾಡುತ್ತಿರುವ ಇಂಥ ಧೀಮಂತ ನಾಯಕರು ಮುಂದಿನ ದಿನಮಾನದಲ್ಲಿ ಪರಮಾತ್ಮ ಅಲ್ಲಾ ಶಿವ ಯೇಸು ಕ್ರಿಸ್ತ ಅವರಿಗೆ ಉನ್ನತವಾದ ಸ್ಥಾನವನ್ನು ಕೊಡಲಿ ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಹಾಗೂ ಸಮೃದ್ಧಿ ಅಂತ ಒಂದು ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಹೆಸ್ಕಾಂ ಗ್ರಾಹಕ ಸಲಹಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಸಿಕಂದರ್ ಜಾನ್ವೇಕರ್, ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಸದು ಮಠ್ ಮಾತನಾಡಿದರು. ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಶ್ರೀಶೈಲ್ ಪೂಜಾರಿ, ಪತ್ರಕರ್ತರಾದ ಶಂಕರ್ ಹೆಬ್ಬಾಳ್, ಗುಲಾಂ ಮೊಹಮ್ಮದ್ ದಫೇದಾರ್, ವಿಲಾಸ್ ಪಾಟೀಲ್, ಉದ್ದಿಮೆದಾರ ಮೇಟಿ ಮಠ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.